ಯುದ್ಧರಂಗದಲ್ಲಿ ಭಯಪಟ್ಟವನು ಸತ್ತಂಗೆ ಅನ್ನೋ ಮಾತಿದೆ. ಪದೇ ಪದೇ ಭಾರತದ ಜೊತೆಗೆ ಯುದ್ಧ ಮಾಡಿ ಸೋಲಿನ ಕಹಿ ಉಂಡಿರೋ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಭಾರತದ ಒಂದೇ ಒಂದು ಮಿಸೈಲ್ ನೆರೆ ದೇಶದ ನಿದ್ದೆ ಕದ್ದಿದೆ. ಅಮೆರಿಕ, ಚೀನಾ, ಯುಕೆ, ಫ್ರಾನ್ಸ್, ಇಸ್ರೇಲ್ನಂತ ದೇಶಗಳು ತಮ್ಮ ಶಸ್ತ್ರಾಸ್ತ್ರಗಳ ಬಗ್ಗೆ ಜಗತ್ತಿಗೆ ತಿಳಿಸೋಕೆ ಕೋಟಿ ಕೋಟಿ ಖರ್ಚು ಮಾಡುತ್ತವೆ. ಆದರೆ ನಾವು ಗೊತ್ತಲ್ಲ ಬುದ್ಧಿವಂತರು. ಒಬ್ಬ ಭಿಕ್ಷುಕನನ್ನ ಸಾಕಿದ್ದೀವಿ. ಅವನು ಹೆಗಲ ಮೇಲೆ ಜೋಳಿಗೆ ಹಾಕಿಕೊಂಡು ಕಣ್ ದೇಶಗಳಿಗೆ ಹೋಗಿ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಬಿಟ್ಟಿ ಪ್ರಚಾರ ಮಾಡ್ತಿದ್ದಾನೆ. ಆ ಮಿಸೈಲ್ ಹೆಸರು ಬ್ರಹ್ಮೋಸ್. ನಮ್ಮ ಬಗ್ಗೆ ಬಿಟ್ಟಿ ಬಿಲ್ಡಪ್ ಕೊಡ್ತಿರೋದು ಪಾಕಿಸ್ತಾನ. ಬ್ರಹ್ಮೋಸ್ಗೆ ಪ್ರತಿಕ್ರಿಯಿಸಲು 30 ಸೆಕೆಂಡ್ ಮಾತ್ರ ಇತ್ತು. ಮತ್ತೆ ಅಸಹಾಯಕತೆ ತೋಡಿಕೊಂಡ ಪಾಪಿ ಪಾಕಿಸ್ತಾನ. ಬ್ರಹ್ಮೋಸ್ ಬಗ್ಗೆ ನಮಗೆ ಗೊತ್ತಿರೋದಕ್ಕಿಂತ ಪಾಕಿಸ್ತಾನಕ್ಕೆ ಜಾಸ್ತಿ ಗೊತ್ತು. ಕೆಲ ದಿನಗಳ ಹಿಂದೆ ಪಾಕಿ ಪ್ರಧಾನಿ ಒಂದು ಹೇಳಿಕೆ ಕೊಟ್ಟಿದ್ದ. ಅಣ್ಣನ್ ಜುಬ್ಬ ತಮ್ಮನ್ ಪೈಜಾಮ ಹಾಕೊಂಡು ಅತ್ತರ್ ಸಿಂಪಡಿಸಿಕೊಂಡು ಮುಂಜಾನೆಯೇ ಫಜರ್ ನಮಾಜ್ ಮಾಡಿಕೊಂಡು ಭಾರತದ ಮೇಲೆ ದಾಳಿಗೆ ಪ್ಲಾನ್ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ಭಾರತದ ಮಿಸೈಲ್ ನಮ್ಮ ಮೇಲೆ ದಾಳಿ ಮಾಡಿತ್ತು ಅಂದಿದ್ದ. ಅದೇ ನೋಡಿ ಈ ಬ್ರಹ್ಮೋಸ್ ಮಿಸೈಲ್. ಇದೀಗ ಶಹಬಾಜ್ ಷರೀಫ್ನ ಹಿರಿಯ ಸಲಹೆಗಾರ ರಾಣಾ ಸನಾವುಲ್ಲಾ ಕೂಡ ಬ್ರಹ್ಮೋಸ್ಗೆ ಭರ್ಜರಿ ಬಿಲ್ಡಪ್ ಕೊಟ್ಟಿದ್ದಾನೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ಭಯ ಬಿದ್ದಿತ್ತಂತೆ. ಭಾರತ ಹಾರಿಸಿದ ಬ್ರಹ್ಮೋಸ್ ಕ್ಷಿಪಣಿಯು ಪರಮಾಣು ದಾಳಿಯೇ ಎಂದು ತಿಳಿಯಲು ಪಾಕಿಸ್ತಾನ ಸೇನೆಗೆ ಕೇವಲ 30 ರಿಂದ 45 ಸೆಕೆಂಡ್ಗಳು ಮಾತ್ರ ಇತ್ತು ಎಂದು ಒಪ್ಪಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಬ್ರಹ್ಮೋಸ್ ಅಕ್ಷರಶಃ ಅಬ್ಬರಿಸಿತ್ತು. ಬ್ರಹ್ಮೋಸ್ ಕಂಡು ಪಾಕ್ ಏರ್ ಡಿಫೆನ್ಸ್ ಕಂಗಾಲಾಗಿತ್ತು. ನೂರ್ ಖಾನ್ ವಾಯುನೆಲೆ ಮೇಲೆ ಬ್ರಹ್ಮೋಸ್ ದಾಳಿ ಮಾಡಿದಾಗ ಭಾರತ ಅಣ್ವಸ್ತ್ರ ಪ್ರಯೋಗಿಸಿದೆ ಎಂದು ಭಾವಿಸಿದ್ವಿ. ಆಗ ನಿರ್ಧಾರ ತೆಗೆದುಕೊಳ್ಳಲು ನಮ್ಮ ಬಳಿ ಕೇವಲ 30 ಸೆಕೆಂಡ್ಗಳಿದ್ವು ಎಂದು ರಾಣಾ ಸನಾವುಲ್ಲಾ ಹೇಳಿದ್ದಾನೆ. ಭಾರತವು ನೂರ್ ಖಾನ್ ವಾಯುನೆಲೆ ಮೇಲೆ ನಡೆಸಿದ ಎರಡನೇ ದಾಳಿಯಾಗಿದೆ. 1971ರಲ್ಲಿ ಮೊದಲನೆಯ ಬಾರಿ ಐಎಎಫ್ನ 20 ಸ್ಕ್ವಾಡ್ರನ್ ಹಾಕರ್ ಹಂಟರ್ ಜೆಟ್ಗಳನ್ನು ಬಳಸಿ ದಾಳಿ ಮಾಡಲಾಗಿತ್ತು. ಆದರೆ ಈ ಬಾರಿ ಒಂದೇ ಒಂದು ಬ್ರಹ್ಮೋಸ್ ಪಾಕಿಸ್ತಾನವನ್ನ ಮಕಾಡೆ ಮಲಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯುದ್ಧರಂಗದಲ್ಲಿ ಭಯಪಟ್ಟವನು ಸತ್ತಂಗೆ ಅನ್ನೋ ಮಾತಿದೆ. ಪದೇ ಪದೇ ಭಾರತದ ಜೊತೆಗೆ ಯುದ್ಧ ಮಾಡಿ ಸೋಲಿನ ಕಹಿ ಉಂಡಿರೋ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಭಾರತದ ಒಂದೇ ಒಂದು ಮಿಸೈಲ್ ನೆರೆ ದೇಶದ ನಿದ್ದೆ ಕದ್ದಿದೆ. ಅಮೆರಿಕ, ಚೀನಾ, ಯುಕೆ, ಫ್ರಾನ್ಸ್, ಇಸ್ರೇಲ್ನಂತ ದೇಶಗಳು ತಮ್ಮ ಶಸ್ತ್ರಾಸ್ತ್ರಗಳ ಬಗ್ಗೆ ಜಗತ್ತಿಗೆ ತಿಳಿಸೋಕೆ ಕೋಟಿ ಕೋಟಿ ಖರ್ಚು ಮಾಡುತ್ತವೆ. ಆದರೆ ನಾವು ಗೊತ್ತಲ್ಲ ಬುದ್ಧಿವಂತರು. ಒಬ್ಬ ಭಿಕ್ಷುಕನನ್ನ ಸಾಕಿದ್ದೀವಿ. ಅವನು ಹೆಗಲ ಮೇಲೆ ಜೋಳಿಗೆ ಹಾಕಿಕೊಂಡು ಕಣ್ ದೇಶಗಳಿಗೆ ಹೋಗಿ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಬಿಟ್ಟಿ ಪ್ರಚಾರ ಮಾಡ್ತಿದ್ದಾನೆ. ಆ ಮಿಸೈಲ್ ಹೆಸರು ಬ್ರಹ್ಮೋಸ್. ನಮ್ಮ ಬಗ್ಗೆ ಬಿಟ್ಟಿ ಬಿಲ್ಡಪ್ ಕೊಡ್ತಿರೋದು ಪಾಕಿಸ್ತಾನ. ಬ್ರಹ್ಮೋಸ್ಗೆ ಪ್ರತಿಕ್ರಿಯಿಸಲು 30 ಸೆಕೆಂಡ್ ಮಾತ್ರ ಇತ್ತು. ಮತ್ತೆ ಅಸಹಾಯಕತೆ ತೋಡಿಕೊಂಡ ಪಾಪಿ ಪಾಕಿಸ್ತಾನ. ಬ್ರಹ್ಮೋಸ್ ಬಗ್ಗೆ ನಮಗೆ ಗೊತ್ತಿರೋದಕ್ಕಿಂತ ಪಾಕಿಸ್ತಾನಕ್ಕೆ ಜಾಸ್ತಿ ಗೊತ್ತು. ಕೆಲ ದಿನಗಳ ಹಿಂದೆ ಪಾಕಿ ಪ್ರಧಾನಿ ಒಂದು ಹೇಳಿಕೆ ಕೊಟ್ಟಿದ್ದ. ಅಣ್ಣನ್ ಜುಬ್ಬ ತಮ್ಮನ್ ಪೈಜಾಮ ಹಾಕೊಂಡು ಅತ್ತರ್ ಸಿಂಪಡಿಸಿಕೊಂಡು ಮುಂಜಾನೆಯೇ ಫಜರ್ ನಮಾಜ್ ಮಾಡಿಕೊಂಡು ಭಾರತದ ಮೇಲೆ ದಾಳಿಗೆ ಪ್ಲಾನ್ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ಭಾರತದ ಮಿಸೈಲ್ ನಮ್ಮ ಮೇಲೆ ದಾಳಿ ಮಾಡಿತ್ತು ಅಂದಿದ್ದ. ಅದೇ ನೋಡಿ ಈ ಬ್ರಹ್ಮೋಸ್ ಮಿಸೈಲ್. ಇದೀಗ ಶಹಬಾಜ್ ಷರೀಫ್ನ ಹಿರಿಯ ಸಲಹೆಗಾರ ರಾಣಾ ಸನಾವುಲ್ಲಾ ಕೂಡ ಬ್ರಹ್ಮೋಸ್ಗೆ ಭರ್ಜರಿ ಬಿಲ್ಡಪ್ ಕೊಟ್ಟಿದ್ದಾನೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ಭಯ ಬಿದ್ದಿತ್ತಂತೆ. ಭಾರತ ಹಾರಿಸಿದ ಬ್ರಹ್ಮೋಸ್ ಕ್ಷಿಪಣಿಯು ಪರಮಾಣು ದಾಳಿಯೇ ಎಂದು ತಿಳಿಯಲು ಪಾಕಿಸ್ತಾನ ಸೇನೆಗೆ ಕೇವಲ 30 ರಿಂದ 45 ಸೆಕೆಂಡ್ಗಳು ಮಾತ್ರ ಇತ್ತು ಎಂದು ಒಪ್ಪಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಬ್ರಹ್ಮೋಸ್ ಅಕ್ಷರಶಃ ಅಬ್ಬರಿಸಿತ್ತು. ಬ್ರಹ್ಮೋಸ್ ಕಂಡು ಪಾಕ್ ಏರ್ ಡಿಫೆನ್ಸ್ ಕಂಗಾಲಾಗಿತ್ತು. ನೂರ್ ಖಾನ್ ವಾಯುನೆಲೆ ಮೇಲೆ ಬ್ರಹ್ಮೋಸ್ ದಾಳಿ ಮಾಡಿದಾಗ ಭಾರತ ಅಣ್ವಸ್ತ್ರ ಪ್ರಯೋಗಿಸಿದೆ ಎಂದು ಭಾವಿಸಿದ್ವಿ. ಆಗ ನಿರ್ಧಾರ ತೆಗೆದುಕೊಳ್ಳಲು ನಮ್ಮ ಬಳಿ ಕೇವಲ 30 ಸೆಕೆಂಡ್ಗಳಿದ್ವು ಎಂದು ರಾಣಾ ಸನಾವುಲ್ಲಾ ಹೇಳಿದ್ದಾನೆ. ಭಾರತವು ನೂರ್ ಖಾನ್ ವಾಯುನೆಲೆ ಮೇಲೆ ನಡೆಸಿದ ಎರಡನೇ ದಾಳಿಯಾಗಿದೆ. 1971ರಲ್ಲಿ ಮೊದಲನೆಯ ಬಾರಿ ಐಎಎಫ್ನ 20 ಸ್ಕ್ವಾಡ್ರನ್ ಹಾಕರ್ ಹಂಟರ್ ಜೆಟ್ಗಳನ್ನು ಬಳಸಿ ದಾಳಿ ಮಾಡಲಾಗಿತ್ತು. ಆದರೆ ಈ ಬಾರಿ ಒಂದೇ ಒಂದು ಬ್ರಹ್ಮೋಸ್ ಪಾಕಿಸ್ತಾನವನ್ನ ಮಕಾಡೆ ಮಲಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಯುದ್ಧರಂಗದಲ್ಲಿ ಭಯಪಟ್ಟವನು ಸತ್ತಂಗೆ ಅನ್ನೋ ಮಾತಿದೆ. ಪದೇ ಪದೇ ಭಾರತದ ಜೊತೆಗೆ ಯುದ್ಧ ಮಾಡಿ ಸೋಲಿನ ಕಹಿ ಉಂಡಿರೋ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಭಾರತದ ಒಂದೇ ಒಂದು ಮಿಸೈಲ್ ನೆರೆ ದೇಶದ ನಿದ್ದೆ ಕದ್ದಿದೆ. ಅಮೆರಿಕ, ಚೀನಾ, ಯುಕೆ, ಫ್ರಾನ್ಸ್, ಇಸ್ರೇಲ್ನಂತ ದೇಶಗಳು ತಮ್ಮ ಶಸ್ತ್ರಾಸ್ತ್ರಗಳ ಬಗ್ಗೆ ಜಗತ್ತಿಗೆ ತಿಳಿಸೋಕೆ ಕೋಟಿ ಕೋಟಿ ಖರ್ಚು ಮಾಡುತ್ತವೆ. ಆದರೆ ನಾವು ಗೊತ್ತಲ್ಲ ಬುದ್ಧಿವಂತರು. ಒಬ್ಬ ಭಿಕ್ಷುಕನನ್ನ ಸಾಕಿದ್ದೀವಿ. ಅವನು ಹೆಗಲ ಮೇಲೆ ಜೋಳಿಗೆ ಹಾಕಿಕೊಂಡು ಕಣ್ ದೇಶಗಳಿಗೆ ಹೋಗಿ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಬಿಟ್ಟಿ ಪ್ರಚಾರ ಮಾಡ್ತಿದ್ದಾನೆ. ಆ ಮಿಸೈಲ್ ಹೆಸರು ಬ್ರಹ್ಮೋಸ್. ನಮ್ಮ ಬಗ್ಗೆ ಬಿಟ್ಟಿ ಬಿಲ್ಡಪ್ ಕೊಡ್ತಿರೋದು ಪಾಕಿಸ್ತಾನ. ಬ್ರಹ್ಮೋಸ್ಗೆ ಪ್ರತಿಕ್ರಿಯಿಸಲು 30 ಸೆಕೆಂಡ್ ಮಾತ್ರ ಇತ್ತು. ಮತ್ತೆ ಅಸಹಾಯಕತೆ ತೋಡಿಕೊಂಡ ಪಾಪಿ ಪಾಕಿಸ್ತಾನ. ಬ್ರಹ್ಮೋಸ್ ಬಗ್ಗೆ ನಮಗೆ ಗೊತ್ತಿರೋದಕ್ಕಿಂತ ಪಾಕಿಸ್ತಾನಕ್ಕೆ ಜಾಸ್ತಿ ಗೊತ್ತು. ಕೆಲ ದಿನಗಳ ಹಿಂದೆ ಪಾಕಿ ಪ್ರಧಾನಿ ಒಂದು ಹೇಳಿಕೆ ಕೊಟ್ಟಿದ್ದ. ಅಣ್ಣನ್ ಜುಬ್ಬ ತಮ್ಮನ್ ಪೈಜಾಮ ಹಾಕೊಂಡು ಅತ್ತರ್ ಸಿಂಪಡಿಸಿಕೊಂಡು ಮುಂಜಾನೆಯೇ ಫಜರ್ ನಮಾಜ್ ಮಾಡಿಕೊಂಡು ಭಾರತದ ಮೇಲೆ ದಾಳಿಗೆ ಪ್ಲಾನ್ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ಭಾರತದ ಮಿಸೈಲ್ ನಮ್ಮ ಮೇಲೆ ದಾಳಿ ಮಾಡಿತ್ತು ಅಂದಿದ್ದ. ಅದೇ ನೋಡಿ ಈ ಬ್ರಹ್ಮೋಸ್ ಮಿಸೈಲ್. ಇದೀಗ ಶಹಬಾಜ್ ಶರೀಫ್ನ ಹಿರಿಯ ಸಲಹೆಗಾರ ರಾಣಾ ಸನಾವುಲ್ಲಾ ಕೂಡ ಬ್ರಹ್ಮೋಸ್ಗೆ ಭರ್ಜರಿ ಬಿಲ್ಡಪ್ ಕೊಟ್ಟಿದ್ದಾನೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ಭಯ ಬಿದ್ದಿತ್ತಂತೆ. ಭಾರತ ಹಾರಿಸಿದ ಬ್ರಹ್ಮೋಸ್ ಕ್ಷಿಪಣಿಯು ಪರಮಾಣು ದಾಳಿಯೇ ಎಂದು ತಿಳಿಯಲು ಪಾಕಿಸ್ತಾನ ಸೇನೆಗೆ ಕೇವಲ 30 ರಿಂದ 45 ಸೆಕೆಂಡ್ಗಳು ಮಾತ್ರ ಇತ್ತು ಎಂದು ಒಪ್ಪಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಬ್ರಹ್ಮೋಸ್ ಅಕ್ಷರಶಃ ಅಬ್ಬರಿಸಿತ್ತು. ಬ್ರಹ್ಮೋಸ್ ಕಂಡು ಪಾಕ್ ಏರ್ ಡಿಫೆನ್ಸ್ ಕಂಗಾಲಾಗಿತ್ತು. ನೂರ್ ಖಾನ್ ವಾಯುನೆಲೆ ಮೇಲೆ ಬ್ರಹ್ಮೋಸ್ ದಾಳಿ ಮಾಡಿದಾಗ ಭಾರತ ಅಣ್ವಸ್ತ್ರ ಪ್ರಯೋಗಿಸಿದೆ ಎಂದು ಭಾವಿಸಿದ್ವಿ. ಆಗ ನಿರ್ಧಾರ ತೆಗೆದುಕೊಳ್ಳಲು ನಮ್ಮ ಬಳಿ ಕೇವಲ 30 ಸೆಕೆಂಡ್ಗಳಿದ್ವು ಎಂದು ರಾಣಾ ಸನಾವುಲ್ಲಾ ಹೇಳಿದ್ದಾನೆ. ಭಾರತವು ನೂರ್ ಖಾನ್ ವಾಯುನೆಲೆ ಮೇಲೆ ನಡೆಸಿದ ಎರಡನೇ ದಾಳಿಯಾಗಿದೆ. 1971ರಲ್ಲಿ ಮೊದಲನೆಯ ಬಾರಿ ಐಎಎಫ್ನ 20 ಸ್ಕ್ವಾಡ್ರನ್ ಹಾಕರ್ ಹಂಟರ್ ಜೆಟ್ಗಳನ್ನು ಬಳಸಿ ದಾಳಿ ಮಾಡಲಾಗಿತ್ತು. ಆದರೆ ಈ ಬಾರಿ ಒಂದೇ ಒಂದು ಬ್ರಹ್ಮೋಸ್ ಪಾಕಿಸ್ತಾನವನ್ನ ಮಕಾಡೆ ಮಲಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯುದ್ಧರಂಗದಲ್ಲಿ ಭಯಪಟ್ಟವನು ಸತ್ತಂಗೆ ಅನ್ನೋ ಮಾತಿದೆ. ಪದೇ ಪದೇ ಭಾರತದ ಜೊತೆಗೆ ಯುದ್ಧ ಮಾಡಿ ಸೋಲಿನ ಕಹಿ ಉಂಡಿರೋ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಭಾರತದ ಒಂದೇ ಒಂದು ಮಿಸೈಲ್ ನೆರೆ ದೇಶದ ನಿದ್ದೆ ಕದ್ದಿದೆ. ಅಮೆರಿಕ, ಚೀನಾ, ಯುಕೆ, ಫ್ರಾನ್ಸ್, ಇಸ್ರೇಲ್ನಂತ ದೇಶಗಳು ತಮ್ಮ ಶಸ್ತ್ರಾಸ್ತ್ರಗಳ ಬಗ್ಗೆ ಜಗತ್ತಿಗೆ ತಿಳಿಸೋಕೆ ಕೋಟಿ ಕೋಟಿ ಖರ್ಚು ಮಾಡುತ್ತವೆ. ಆದರೆ ನಾವು ಗೊತ್ತಲ್ಲ ಬುದ್ಧಿವಂತರು. ಒಬ್ಬ ಭಿಕ್ಷುಕನನ್ನ ಸಾಕಿದ್ದೀವಿ. ಅವನು ಹೆಗಲ ಮೇಲೆ ಜೋಳಿಗೆ ಹಾಕಿಕೊಂಡು ಕಣ್ ದೇಶಗಳಿಗೆ ಹೋಗಿ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಬಿಟ್ಟಿ ಪ್ರಚಾರ ಮಾಡ್ತಿದ್ದಾನೆ. ಆ ಮಿಸೈಲ್ ಹೆಸರು ಬ್ರಹ್ಮೋಸ್. ನಮ್ಮ ಬಗ್ಗೆ ಬಿಟ್ಟಿ ಬಿಲ್ಡಪ್ ಕೊಡ್ತಿರೋದು ಪಾಕಿಸ್ತಾನ. ಬ್ರಹ್ಮೋಸ್ಗೆ ಪ್ರತಿಕ್ರಿಯಿಸಲು 30 ಸೆಕೆಂಡ್ ಮಾತ್ರ ಇತ್ತು. ಮತ್ತೆ ಅಸಹಾಯಕತೆ ತೋಡಿಕೊಂಡ ಪಾಪಿ ಪಾಕಿಸ್ತಾನ. ಬ್ರಹ್ಮೋಸ್ ಬಗ್ಗೆ ನಮಗೆ ಗೊತ್ತಿರೋದಕ್ಕಿಂತ ಪಾಕಿಸ್ತಾನಕ್ಕೆ ಜಾಸ್ತಿ ಗೊತ್ತು. ಕೆಲ ದಿನಗಳ ಹಿಂದೆ ಪಾಕಿ ಪ್ರಧಾನಿ ಒಂದು ಹೇಳಿಕೆ ಕೊಟ್ಟಿದ್ದ. ಅಣ್ಣನ್ ಜುಬ್ಬ ತಮ್ಮನ್ ಪೈಜಾಮ ಹಾಕೊಂಡು ಅತ್ತರ್ ಸಿಂಪಡಿಸಿಕೊಂಡು ಮುಂಜಾನೆಯೇ ಫಜರ್ ನಮಾಜ್ ಮಾಡಿಕೊಂಡು ಭಾರತದ ಮೇಲೆ ದಾಳಿಗೆ ಪ್ಲಾನ್ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ಭಾರತದ ಮಿಸೈಲ್ ನಮ್ಮ ಮೇಲೆ ದಾಳಿ ಮಾಡಿತ್ತು ಅಂದಿದ್ದ. ಅದೇ ನೋಡಿ ಈ ಬ್ರಹ್ಮೋಸ್ ಮಿಸೈಲ್. ಇದೀಗ ಶಹಬಾಜ್ ಶರೀಫ್ನ ಹಿರಿಯ ಸಲಹೆಗಾರ ರಾಣಾ ಸನಾವುಲ್ಲಾ ಕೂಡ ಬ್ರಹ್ಮೋಸ್ಗೆ ಭರ್ಜರಿ ಬಿಲ್ಡಪ್ ಕೊಟ್ಟಿದ್ದಾನೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ಭಯ ಬಿದ್ದಿತ್ತಂತೆ. ಭಾರತ ಹಾರಿಸಿದ ಬ್ರಹ್ಮೋಸ್ ಕ್ಷಿಪಣಿಯು ಪರಮಾಣು ದಾಳಿಯೇ ಎಂದು ತಿಳಿಯಲು ಪಾಕಿಸ್ತಾನ ಸೇನೆಗೆ ಕೇವಲ 30 ರಿಂದ 45 ಸೆಕೆಂಡ್ಗಳು ಮಾತ್ರ ಇತ್ತು ಎಂದು ಒಪ್ಪಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಬ್ರಹ್ಮೋಸ್ ಅಕ್ಷರಶಃ ಅಬ್ಬರಿಸಿತ್ತು. ಬ್ರಹ್ಮೋಸ್ ಕಂಡು ಪಾಕ್ ಏರ್ ಡಿಫೆನ್ಸ್ ಕಂಗಾಲಾಗಿತ್ತು. ನೂರ್ ಖಾನ್ ವಾಯುನೆಲೆ ಮೇಲೆ ಬ್ರಹ್ಮೋಸ್ ದಾಳಿ ಮಾಡಿದಾಗ ಭಾರತ ಅಣ್ವಸ್ತ್ರ ಪ್ರಯೋಗಿಸಿದೆ ಎಂದು ಭಾವಿಸಿದ್ವಿ. ಆಗ ನಿರ್ಧಾರ ತೆಗೆದುಕೊಳ್ಳಲು ನಮ್ಮ ಬಳಿ ಕೇವಲ 30 ಸೆಕೆಂಡ್ಗಳಿದ್ವು ಎಂದು ರಾಣಾ ಸನಾವುಲ್ಲಾ ಹೇಳಿದ್ದಾನೆ. ಭಾರತವು ನೂರ್ ಖಾನ್ ವಾಯುನೆಲೆ ಮೇಲೆ ನಡೆಸಿದ ಎರಡನೇ ದಾಳಿಯಾಗಿದೆ. 1971ರಲ್ಲಿ ಮೊದಲನೆಯ ಬಾರಿ ಐಎಎಫ್ನ 20 ಸ್ಕ್ವಾಡ್ರನ್ ಹಾಕರ್ ಹಂಟರ್ ಜೆಟ್ಗಳನ್ನು ಬಳಸಿ ದಾಳಿ ಮಾಡಲಾಗಿತ್ತು. ಆದರೆ ಈ ಬಾರಿ ಒಂದೇ ಒಂದು ಬ್ರಹ್ಮೋಸ್ ಪಾಕಿಸ್ತಾನವನ್ನ ಮಕಾಡೆ ಮಲಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.